ಭರತ್ ನಿವಾಸಕ್ಕೆ ಸಿದ್ದರಾಮಯ್ಯ ಹೋಗಿದ್ರು, ಸಾಂತ್ವನ ಹೇಳಿದ್ರು, ಸಮಾಧಾನ ಹೇಳಿದ್ರು. ಉಗ್ರರು ಎಲ್ಲೇ ಇದ್ರೂ ಕೂಡ ಮಟ್ಟ ಹಾಕಬೇಕು ಅಂತ ಹೇಳಿದ್ರು. ಇಂಥ ಚಟುವಟಿಕೆಗಳನ್ನ ನಾವು ಎಂದಿಗೂ ಕೂಡ ಸಹಿಸಲ್ಲ ಅಂತ ಹೇಳಿದ್ರು. ಭಯೋತ್ಪಾದಕರು ಮನುಷ್ಯತ್ವ ಇಲ್ದಿರೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಎಲ್ಲಿದೆ ಮನುಷ್ಯತ್ವ? ಮನುಷ್ಯತ್ವ ಇದ್ದಂತಾನೆ ಅವನಾದರೂ ಭಯೋತ್ಪಾದಕ ಆಗಕ್ಕೆ ಸಾಧ್ಯನಾ? ಪುಲ್ವಾಮಾ ದಾಳಿನಲ್ಲಿ 40 ಜನರನ್ನ ಕೊಂದಿದ್ರು. ಈಗ ಹೆಂಡತಿ ಮಕ್ಕಳ ಎದುರಿನಲ್ಲೇನೆ ಮನೆಯ ಯಜಮಾನರನ್ನ ಕೊಂದಿರೋದಿದೆಯಲ್ಲ, ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರು ಮುಖ್ಯಮಂತ್ರಿಗಳು. ಈಗ ನೋಡಿ, ಅಮಾಯಕ ಜನರು ಪಾಪ ಕಾಶ್ಮೀರಕ್ಕೆ ಹೋಗಿದ್ದವರು, ಅವ್ರನ್ನ ಆಡೋ ಹಗಲೇ ಮತ್ತೆ ಅವ್ರ ಹೆಂಡ್ತೀರು ಎದುರುಗಡೆನೆ ಮಗು ಕೂಡ ಇದೆ ಜೊತೆ. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಶೂಟ್ ಮಾಡೋದಿದೆಯಲ್ಲ, ಅದಕ್ಕಿಂತ ಹೇಯ ಕೃತ್ಯ, ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಕೃತ್ಯ ಇನ್ನೊಂದಿಲ್ಲ. ಈ ಕೃತ್ಯವನ್ನು ನಾನು ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಉಗ್ರರ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಇರಬಾರ್ದು. ಯಾವುದೇ ಕಾರಣಕ್ಕೆ ಸರ್ಕಾರ ಇದರಲ್ಲಿ ರಿಯಾಯಿತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಏನು ಮಾಡ್ತೇನೆ ಅಂತಂದರೆ, ಎಲ್ಲ ಉಗ್ರರನ್ನು ಕೂಡ ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅದೇ ಜಿಲ್ಲೆಯಲ್ಲಿ ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು. ಪುಲ್ವಾಮಾ ಇನ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಸುಮಾರು 40 ಜನ ಸೈನಿಕರು ಸತ್ತಿದ್ರು ಈ ಉಗ್ರರ ದಾಳಿಗೆ. ಮತ್ತೆ ಅಲ್ಲೇ ಮರುಕಳಿಸಿದೆ. ಇನ್ನೊಂದು ಸಾರಿ ಮರುಕಳಿಸ್ತದೆ ಅಂತ ನೋಡ್ಕೋಬೇಕು. ಅವ್ರು ಎಲ್ಲೇ ಇರಲಿ, ಉಗ್ರರು ಅವರನ್ನು ಪತ್ತೆ ಹಚ್ಚಿ ದೇಶದಲ್ಲೇ ಅವ್ರನ್ನೇನು ಇರಬಾರ್ದು, ಅವರು ದೇಶದಲ್ಲಿ ನಮ್ಮ ದೇಶದಲ್ಲಿ ಇರಬಾರ್ದು ಅವರು. ಆ ರೀತಿಯಾದಂಥ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಬಹುಶಃ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸು ಅಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಂತೋಷ್ ಲಾಡ್ ಅಂತ ನಮ್ಮ ಕಾರ್ಮಿಕ ಸಚಿವರು, ಅವರನ್ನು ಕೂಡ ಕೂಡಲೇ ಕಳಿಸ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಡ್ ಬಾಡಿಗಳನ್ನ ತರಬೇಕು. ಕೂಡಲೇ ಡೆಡ್ ಬಾಡಿಗಳನ್ನ ತಗೊಬಂದು ಅವ್ರ ಮನೆಗೆ ತಲುಪಿಸ್ಬೇಕು. ಮತ್ತು ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಶ್ರೀನಗರದಲ್ಲಿ, ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಬರಬೇಕು ಅಂತೇಳಿ ಸಂತೋಷ್ ಲಾಡ್ ಅವರಿಗೆ ಸೂಚನೆ ಕೊಟ್ಟು ಅವರಿಗೆಲ್ಲರೂ ಕರ್ಕೊಬರ್ತಾ ಇದ್ದಾರೆ. 177 ಜನನ ಎಲ್ಲರೂ ಕರ್ಕೊಬರ್ತಾ ಇದ್ದಾರೆ. ಕನ್ನಡಿಗರು ಯಾರ್ಯಾರು ಇದ್ದಾರೆ ಅಲ್ಲಿ ಎಲ್ಲ ಕನ್ನಡಿಗರಿಗೂ ಕೂಡ ಕರ್ಕೊಬರ್ತಾ ಇದ್ದಾರೆ. ಇದು ಸರ್ಕಾರದ ಜವಾಬ್ದಾರಿ, ಕರ್ತವ್ಯ. ಈ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಇವ್ರಿಗೋಸ್ಕರ ಮಾಡಿರ್ತಕ್ಕಂಥ ಭೂಷಣ್ಗೋಸ್ಕರ, ಮಂಜುನಾಥ್ ರಾವ್ಗೋಸ್ಕರ ಅಲ್ಲ. ಸರ್ಕಾರ ಕರ್ತವ್ಯ, ಜವಾಬ್ದಾರಿ ಅಂತೇಳಿ ಮಾಡಿದ್ದೀವಿ. ಇದು ಸಿದ್ದರಾಮಯ್ಯನವರ ಮಾತು.